ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿರೋ ನಟ ದರ್ಶನ್ ಮನೆಯೂಟಕ್ಕಾಗಿ ಕೋರ್ಟ್ ಮೊರೆ ಹೋಗಿದ್ರು. ಆದರೆ ಅವರ ಅರ್ಜಿಯನ್ನ ಕೋರ್ಟ್ ತಿರಸ್ಕಾರ ಮಾಡಿದೆ. ಜೈಲಿನಲ್ಲಿರೋ ದರ್ಶನ್ಗೆ ಮನೆಯೂಟ ಭಾಗ್ಯ ಇಲ್ಲ, ಬಿರಿಯಾನಿಯೂ ಇಲ್ಲ, ಮನೆಯ ರುಚಿಯಾದ ಊಟದ ವ್ಯವಸ್ಥೆಯೂ ಕೂಡ ಇಲ್ಲ. ಸೆಪ್ಟೆಂಬರ್ 5ನೇ ತಾರೀಕು ವಿಚಾರಣೆಯನ್ನ ಮುಂದೂಡಿಕೆ ಮಾಡಲಾಗಿದೆ. ನಟ ದರ್ಶನ್ ನೀಡಿದಂತಹ ಮನವಿಯನ್ನ ಕೋರ್ಟ್ ತಿರಸ್ಕಾರ ಮಾಡಿದೆ. ಮನೆಯೂಟವನ್ನ ಕೋರಿ ದರ್ಶನ್ ಮನವಿಯನ್ನ ಸಲ್ಲಿಕೆ ಮಾಡಿದ್ರು. ತಮಗೆ ಪೌಷ್ಟಿಕ ಆಹಾರದ ಕೊರತೆ ಇದೆ, ಜೈಲಿನಲ್ಲಿರುವ ಊಟ ಅಷ್ಟು ಚೆನ್ನಾಗಿಲ್ಲ ಅನ್ನುವಂತಹ ಹಲವಾರು ಮಾತುಗಳು ಕೇಳಿ ಬಂದಿತ್ತು. ಆದ್ರೆ ಅವರ ಅರ್ಜಿಯಲ್ಲಿ ಇದೆಲ್ಲವೂ ಕೂಡ ಉಲ್ಲೇಖ ಆಗಿದ್ಯಾ? ಅದರ ಬೇಸಿಸ್ ಮೇಲೆ ಅವರ ಅರ್ಜಿಯನ್ನ ತಿರಸ್ಕಾರ ಮಾಡಿದ್ದಾರಾ? 5ನೇ ತಾರೀಕು ಮತ್ತೆ ವಿಚಾರಣೆಗೆ ಕೈಗೆತ್ತಿಕೊಳ್ತಾರೆ. ಅಲ್ಲಿಯವರೆಗೂ ಅವರಿಗೆ ಮನೆ ಊಟದ ವ್ಯವಸ್ಥೆ ಏನು ಬಯಸ್ತಾ ಇದ್ರು, ಸದ್ಯಕ್ಕಂತೂ ಸಿಗೋದಿಲ್ಲ. ಮುಂದಿನ ಅರ್ಜಿ ವಿಚಾರಣೆ ಸಂದರ್ಭದಲ್ಲಿ ಏನು ಹೇಳ್ತಾರೆ ನೋಡಬೇಕು. ಕೋರ್ಟ್ನ ಒಂದು ರಿಜೆಕ್ಟ್ ಮಾಡುವಂತಹ ಕಾಪಿ ಕೂಡ ಲಭ್ಯವಾಗಿದೆ. ದೃಶ್ಯದಲ್ಲಿ ನೀವು ನೋಡ್ತಾ ಇದ್ರಿ. ಅದರ ಹಿಂಬರದಲ್ಲಿ ಯಾವ ಕಾರಣಕ್ಕಾಗಿ ದರ್ಶನ್ಗೆ ಮನೆ ಊಟವನ್ನು ಕೊಡ್ತಾ ಇಲ್ಲ ಅನ್ನೋದನ್ನು ಕೂಡ ಸ್ಪಷ್ಟವಾಗಿ ಹೇಳಲಾಗಿದೆ. ದರ್ಶನ್ ಮನವಿಯನ್ನ ಈ ಎಲ್ಲ ಕಾರಣಗಳಿಗಾಗಿ ತಿರಸ್ಕಾರವನ್ನ ಮಾಡಲಾಗಿದೆ. ಪೌಷ್ಟಿಕಾಂಶದ ಕೊರತೆಯ ಬಗ್ಗೆ ಅವರು ಕೊಟ್ಟಿರುವಂತಹ ದೂರಿನಲ್ಲಿ ಯಾವುದೇ ರೀತಿಯಾದಂತಹ ಮನವಿ ಇಲ್ಲ. ಮನೆಯ ಊಟದ ವ್ಯವಸ್ಥೆಗೆ ಅನುಮತಿ ನೀಡಲು ಅವಕಾಶವಿಲ್ಲ ಅಂತ ಹೇಳಿದೆ. ವೈದ್ಯಾಧಿಕಾರಿಗಳು ಯಾವುದೇ ಶಿಫಾರಸನ್ನ ಮಾಡಿಲ್ಲ. ಈ ವ್ಯಕ್ತಿಗೆ ಮನೆ ಊಟದ ವ್ಯವಸ್ಥೆ ಬೇಕು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ವೈದ್ಯಾಧಿಕಾರಿಗಳು ಶಿಫಾರಸು ಮಾಡಬೇಕು. ಆದರೆ ಜೈಲಿನ ವೈದ್ಯಾಧಿಕಾರಿಗಳು ಆ ರೀತಿಯಾದಂತಹ ಶಿಫಾರಸು ಮಾಡಿಲ್ಲ. ದರ್ಶನ್ಗೆ ಯಾವುದೇ ರೀತಿಯ ವಿಷಾಹಾರದ ವ್ಯವಸ್ಥೆ ಇಲ್ಲ. ಸೊ ಆ ರೀತಿಯ ಸಮಸ್ಯೆಗಳು ಇಲ್ಲಿ ಆಗಿಲ್ಲ. ಜೈಲಿನಲ್ಲಿರೋ ಊಟ ಎಲ್ರಿಗೂ ಏನು ಕೊಡ್ತಿದ್ದಾರೆ ಅದರಂತೆ ದರ್ಶನ್ಗೂ ಕೊಡ್ತಾ ಇದ್ದಾರೆ. ಅದರಲ್ಲಿ ವಿಷಾಹಾರ ಅನ್ನುವಂತಹ ಸಮಸ್ಯೆಗಳು ಇಲ್ಲಿ ಕಾಣಿಸ್ತಾ ಇಲ್ಲ ಅನ್ನೋದನ್ನ ಹೇಳಿದ್ದಾರೆ. ಇದು ದರ್ಶನ್ ಮನವಿಯನ್ನು ಯಾವ ಕಾರಣಕ್ಕಾಗಿ ತಿರಸ್ಕಾರ ಮಾಡಲಾಗಿದೆ ಅನ್ನೋದರ ಅಂಶವನ್ನ ಕೋರ್ಟ್ ಹೇಳಿರೋದು. ಪೌಷ್ಟಿಕಾಂಶದ ಕೊರತೆಯ ಬಗ್ಗೆ ಅವರು ದೂರಿನಲ್ಲಿ ಉಲ್ಲೇಖ ಮಾಡಿಲ್ಲ. ಮನೆ ಊಟದ ವ್ಯವಸ್ಥೆಗೆ ಅನುಮತಿ ಕೊಡಿ ಅನ್ನುವಂತಹ ಅವಕಾಶ ಏನಿದೆ ಅದು ವಿಚಾರಣಾಧೀನ ಕೈದಿಗೆ, ಅದರಲ್ಲೂ ಕೂಡ ಕೊಲೆ ಆರೋಪದಲ್ಲಿರುವಂತಹ ಕೈದಿಗೆ ಕೊಡ್ಲಿಕ್ಕೆ ಸಾಧ್ಯವಿಲ್ಲ. ಪೌಷ್ಟಿಕಾಂಶ ಕೊರತೆಯ ಬಗ್ಗೆ ಯಾವುದೇ ದೂರನ್ನು ಕೂಡ ಅವರು ಕೊಟ್ಟಿಲ್ಲ. ನನಗೆ ಜೈಲಿನಲ್ಲಿರುವಂತಹ ಊಟ ಅಷ್ಟು ಪೌಷ್ಟಿಕಾಂಶ ಉಳ್ಳದಾಗಿಲ್ಲ, ನನಗೆ ವೈದ್ಯಾಧಿಕಾರಿಗಳ ಸಲಹೆ ಇದೆ, ಆ ರೀತಿಯಾಗಿ ಕೊಡಬೇಕು ಅನ್ನುವಂತಹ ಯಾವುದೇ ರೀತಿಯಾದಂತಹ ಮನವಿಯನ್ನು ಮಾಡಿಲ್ಲ. ಮನೆಯೂಟದ ವ್ಯವಸ್ಥೆಗೆ ಅನುಮತಿ ನೀಡಲು ಅವಕಾಶವಿಲ್ಲ ಹೀಗಂತ ಹೇಳೋ ಮೂಲಕವಾಗಿ ಅವರ ಮನವಿಯನ್ನು ತಿರಸ್ಕಾರ ಮಾಡಿದೆ ಕೋರ್ಟ್. ವೈದ್ಯಾಧಿಕಾರಿಗಳು ಯಾವುದೇ ಶಿಫಾರಸುಗಳನ್ನು ಮಾಡಿರುವುದಿಲ್ಲ. ಜೈಲಿನಲ್ಲಿರುವಂತಹ ವೈದ್ಯಾಧಿಕಾರಿಗಳು ಅವರಿಗೆ ಈ ಹಿಂದೆ ಜ್ವರ ಬಂದಿತ್ತು, ಆ ಸಂದರ್ಭದಲ್ಲಿ ಏನು ಬೇಕೋ ಅದನ್ನು ಜೈಲಿನಲ್ಲೇ ವ್ಯವಸ್ಥೆ ಮಾಡಲಾಗಿತ್ತು. ದರ್ಶನ್ಗೆ ಯಾವುದೇ ರೀತಿಯ ವಿಷಾಹಾರದ ಸಮಸ್ಯೆ ಇಲ್ಲ. ಜೈಲಿನಲ್ಲಿ ಕೊಡ್ತಾ ಇರುವಂತಹ ಫುಡ್ನಲ್ಲಿ ಫುಡ್ ಪಾಯ್ಸನ್ ಅನ್ನೋ ಅಂಶ ಎಲ್ಲಿಯೂ ಕೂಡ ಸ್ಪೆಸಿಫಿಕ್ ಆಗಿ ಕೋಟ್ ಆಗಿಲ್ಲ. ಅದು ವೈದ್ಯಾಧಿಕಾರಿಗಳು ತಿಳಿಸಿರೋದ್ರಲ್ಲೂ ಇಲ್ಲ, ಜೈಲಾಧಿಕಾರಿಗಳು ಕೊಟ್ಟಿರುವಂತಹ ಮಾಹಿತಿಯಲ್ಲೂ ಇಲ್ಲ, ಜೊತೆಗೆ ಇವರು ಕೊಟ್ಟಿರುವಂತಹ ಮನವಿ ಲೆಟರ್ನಲ್ಲೂ ಇಲ್ಲ. ಜುಲೈ 17ರಿಂದ ವೈರಲ್ ಫೀವರ್ಗೆ ಒಳಗಾಗಿದ್ರು. ಅದಕ್ಕೆ ಸಂಬಂಧಿತವಾಗಿ ಅವರಿಗೆ ಬೇಕಾದಂತಹ ಚಿಕಿತ್ಸೆಯನ್ನು ಕೂಡ ಕೊಡಲಾಗಿತ್ತು. ವೈದ್ಯರ ಸಲಹೆಯಂತೆ ಬೆಡ್ ರೆಸ್ಟ್, ಹೆಚ್ಚುವರಿ ಪೌಷ್ಟಿಕ ಆಹಾರದ ಸಲಹೆಯನ್ನು ಕೊಡಲಾಗಿತ್ತು. 10-12 ದಿನಗಳ ಕಾಲ ಅವರಿಗೆ ಬೇಕಾದಂತಹ ಬೆಡ್ ರೆಸ್ಟ್ಗೆ ವ್ಯವಸ್ಥೆ ಮಾಡಿದ್ರು. ಹೆಚ್ಚುವರಿ ಪೌಷ್ಟಿಕಾಂಶ ಆಹಾರವನ್ನು ಒದಗಿಸುವಂತಹ ಕೆಲಸವನ್ನ ಲೈಕ್ ಮೊಟ್ಟೆ, ಹಾಲು, ವಿಟಮಿನ್ ಮಾತ್ರೆಗಳು ಇದೆಲ್ಲವೂ ಕೂಡ ವೈದ್ಯರ ಸಲಹೆ ಮೇರೆಗೆ ದರ್ಶನ್ ಅವರಿಗೆ ಕೊಡಲಾಗಿತ್ತು. ಅದರಂತೆ ಅವರು ಸುಮಾರು 10 ದಿನಗಳ ಕಾಲ ಹಾಲು, ಮೊಟ್ಟೆ, ಬ್ರೆಡ್ಡು ಈ ಎಲ್ಲವನ್ನು ಕೂಡ ಸೇರಿಸಿದ್ರು. ಜುಲೈ 4ರಿಂದ 10 ದಿನಗಳ ಕಾಲ ಅವರಿಗೆ ಜೈಲಿನಲ್ಲೇ ಈ ಎಲ್ಲ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಅವ್ರು ಕೊಡ್ತಾ ಇರುವಂತಹ ರಿಕ್ವೆಸ್ಟ್ನಲ್ಲಿ ಏನು ಪೌಷ್ಟಿಕಾಂಶ ಕೊರತೆ ಅಥವಾ ಮತ್ತೊಂದು ಆ ಅಂಶಗಳು ಇಲ್ಲಿ ಬರೋದೇ ಇಲ್ಲ. ಅವರಿಗೆ ಹುಷಾರಿಲ್ಲದೆ ಇದ್ದ ಸಂದರ್ಭದಲ್ಲಿ ಏನು ವ್ಯವಸ್ಥೆ ಮಾಡಬೇಕು ಅದೇ ಕೂಡ ಜೈಲು ಮಾಡಿದೆ ಅಂತ. ಕ್ಯಾಲ್ಶಿಯಂ, ವಿಟಮಿನ್ D3 ಸಪ್ಲಿಮೆಂಟ್ಸನ್ನು ಈಗಾಗಲೇ ವೈದ್ಯರ ಸಲಹೆ ಮೇರೆಗೆ ಕೊಟ್ಟಿದ್ದಾರೆ. ಅದನ್ನು 10 ದಿನಗಳ ಕಾಲ ದರ್ಶನ್ ಅವರು ಪಡೆದುಕೊಂಡಿದ್ದಾರೆ. ಅವರಿಗೆ ಸರ್ಜರಿ ಆಗಿತ್ತು, ಆ ಕಾರಣಕ್ಕೆ ಒಂದು ಸ್ವಲ್ಪ ಕೀಲು ನೋವು ಇತ್ತು, ಹಾಗೆ ಬಾಡಿ ಪೇಯ್ನ್ ಇತ್ತು, ಜ್ವರ ಕೂಡ ಇತ್ತು. ಆ ಸಂದರ್ಭದಲ್ಲಿ ಸಹಜವಾಗಿ ಒಂದು ಸ್ವಲ್ಪ ಲೋ ಆಗಿರ್ತಾರೆ. ಆ ಕಾರಣಕ್ಕೆ ಹಾಲು, ಬ್ರೆಡ್ಡು, ಮೊಟ್ಟೆ ಇದೆಲ್ಲವೂ ಕೂಡ ವೈದ್ಯರು ಸಜೆಸ್ಟ್ ಮಾಡಿರ್ತಾರೆ. ಆಗಸ್ಟ್ 1ರಿಂದ 15ರವರೆಗೆ ಅವರಿಗೆ ಎಲ್ಲ ಫುಡ್ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಜೊತೆಗೆ ಬೇಕಾಗಿರುವಂತಹ ಸಪ್ಲಿಮೆಂಟ್ಸ್, ವಿಟಮಿನ್ ಟ್ಯಾಬ್ಲೆಟ್ಸ್ ಎಲ್ಲವನ್ನು ಕೂಡ ಕೊಟ್ಟಿದ್ದಾರೆ. ಅದು ಆಗಸ್ಟ್ 1ನೇ ತಾರೀಕಿಂದ 15 ದಿನಗಳವರೆಗೂ ಕೂಡ ಈ ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅಂದರೆ ಹೆಚ್ಚುವರಿಯಾಗಿ ಕೊಟ್ಟಿದ್ದಾರೆ. ಡಾಕ್ಟರ್ 10 ದಿನ ಅಂತ ಹೇಳಿದ್ರೆ ಇನ್ನೂ ಹೆಚ್ಚುವರಿಯಾಗಿ 5 ದಿನ ಅವರಿಗೆ ಇದನ್ನು ಸಪ್ಲೈ ಮಾಡುವಂತಹ ಕೆಲಸವನ್ನು ಅಲ್ಲಿನ ಜೈಲು ಸಿಬ್ಬಂದಿ
ಸಿಬ್ಬಂದಿಗಳು ಮಾಡಿದ್ದಾರೆ. ಇದು ವೈದ್ಯರ ಸಲಹೆ ಮೇರೆಗೆ. ಪೌಷ್ಟಿಕಾಂಶ ಕೊರತೆಯ ಬಗ್ಗೆ ಅವರು ಯಾವುದೇ ರೀತಿಯಲ್ಲೂ ಕೂಡ ದೂರುಗಳಿಲ್ಲ. ನನಗೆ ಪೌಷ್ಟಿಕಾಂಶದ ಕೊರತೆ ಇದೆ, ಈ ಕಾರಣಕ್ಕೆ ನನಗೆ ಮನೆ ಊಟದ ಅವಶ್ಯಕತೆ ಬೇಕು ಅಂದರೆ ಮನೆ ಊಟ ಯಾವ ಕಾರಣಕ್ಕೆ ಬೇಕು ಅನ್ನೋದನ್ನು ತಿಳಿಸ್ಬೇಕಾಗುತ್ತೆ ಕೋರ್ಟ್ಗೆ. ಆದರೆ ಇವರು ಅದರಲ್ಲಿ ಯಾವ ಕಾರಣ ಅನ್ನೋದನ್ನು ತಿಳಿಸ್ತಾ ಇಲ್ಲ. ಒಂದು ಪೌಷ್ಟಿಕಾಂಶ ಕೊರತೆನಾ, ನಿಮಗೆ ಅಲ್ಲಿ ಕೊಡ್ತಾ ಇರುವಂತಹ ಫುಡ್ ಜೀರ್ಣವಾಗ್ತಾ ಇಲ್ವಾ, ಅಥವಾ ಅಲ್ಲಿರುವಂತಹ ಫುಡ್ನಲ್ಲಿ ಏನಾದರೂ ವಿಷಾಹಾರ ಸೇವನೆ ಸಮಸ್ಯೆ ಕಾಡ್ತಾ ಇದೆಯಾ, ನಿಮಗೆ ಮಾತ್ರ ಕಾಡ್ತಾ ಇದೆಯಾ, ಉಳಿದವ್ರಿಗೂ ಕಾಡ್ತಾ ಇದೆಯಾ, ಇದೆಲ್ಲವೂ ಕೂಡ ಕ್ವೆಶ್ಚನೇಬಲ್ ಆಗುತ್ತೆ. ಸದ್ಯ ಅವರು ಕೊಟ್ಟಿರುವಂತಹ ಮನವಿಯಲ್ಲಿ ಇದ್ಯಾವುದು ಇಲ್ಲದೆ ಕಾರಣ ಅವರಿಗೆ ಸದ್ಯಕ್ಕೆ ಅರ್ಜಿಯನ್ನು ತಿರಸ್ಕಾರ ಮಾಡಿ ಸೆಪ್ಟೆಂಬರ್ 5ನೇ ತಾರೀಕು ವಿಚಾರಣೆಯನ್ನು ಮುಂದೂಡಿಕೆ ಮಾಡಲಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಮುರಳೀಧರಿಂದ. ಮುರಳೀಧರ್, ಕೋರ್ಟ್ ಯಾವ ಕಾರಣಕ್ಕೆ ಈ ಮನವಿಯನ್ನು ತಿರಸ್ಕಾರ ಮಾಡಿದೆ ಅನ್ನೋದನ್ನ ಸ್ಪೆಸಿಫಿಕ್ ಆಗಿ ಹೇಳಿದೆ. ಅಂದರೆ ಯಾವ ಕಾರಣಕ್ಕೆ ನನಗೆ ಮನೆ ಊಟ ಬೇಕು ಅನ್ನೋದ್ರ ಬಗ್ಗೆ ಅವರು ಉಲ್ಲೇಖನೇ ಮಾಡಿಲ್ವಾ ಹಾಗಾದ್ರೆ? ದಿವ್ಯಾ, ಇಲ್ಲಿ ಕೋರ್ಟ್ ಯಾವುದೇ ರೀತಿಯ ತಿರಸ್ಕಾರವನ್ನು ಮಾಡಿಲ್ಲ. ಇಲ್ಲಿ ತಿರಸ್ಕಾರವನ್ನು ಮಾಡಿರುವಂಥದ್ದು ಜೈಲಧಿಕಾರಿಗಳು. ಯಾಕೆಂದರೆ ಕಳೆದ ಜುಲೈ 31ನೇ ತಾರೀಕು ನಡೆದಂಥ ಅರ್ಜಿ ವಿಚಾರಣಾ ಸಂದರ್ಭದಲ್ಲಿ ಹೈಕೋರ್ಟ್ ಒಂದು ಸೂಚನೆಯನ್ನು ಕೊಟ್ಟಿತ್ತು. ಜೈಲಧಿಕಾರಿಗಳು ಇದರ ಬಗ್ಗೆ ಒಂದು ಸೂಕ್ತವಾದ ಒಂದು ನಿರ್ದೇಶನಕ್ಕೆ ಅಥವಾ ಒಂದು ಇತ್ಯರ್ಥವನ್ನು ಮಾಡಿ ಅಂತೇಳಿ. ಯಾಕೆಂದರೆ ದರ್ಶನ್ ಅವರು ಪದೇ ಪದೇ ಜೈಲ್ ಸೂಪರಿಂಟೆಂಡೆಂಟ್ಗಿರ್ಬೋದು ಮತ್ತು DG ಅವ್ರಿಗಿರ್ಬೋದು ಇವರಿಗೆಲ್ಲರಿಗೂ ಕೂಡ ಪತ್ರವನ್ನು ಬರೀತಾ ಇದ್ರು. ಜೊತೆಗೆ ಏನೋ ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೂ ಕೂಡ ಪತ್ರವನ್ನು ಬರೆದಿದ್ರು. ಪತ್ರವನ್ನು ಬರೆದಿದ್ದ ಹಿನ್ನೆಲೆಯಲ್ಲಿ ಈ ರೀತಿಯಲ್ಲಿ ಪತ್ರವನ್ನು ಬರೆದಿದ್ದಾರೆ. ಇತ್ಯರ್ಥವನ್ನ ಮಾಡಿ ಅಂತೇಳಿ ಆಗಸ್ಟ್ 10ನೇ ತಾರೀಕು ಒಳಗಾಗಿ ಇತ್ಯರ್ಥವನ್ನ ಮಾಡಿ ಅಂತೇಳಿ ಜೈಲಧಿಕಾರಿಗಳಿಗೆ ಒಂದು ಸೂಚನೆಯನ್ನ ಕೂಡ ಕೊಟ್ಟಿದ್ರು. ಆ ಸೂಚನೆಯ ಮೇರೆಗೆ ಇವತ್ತು 20ನೇ ತಾರೀಕು ಇವತ್ತು ವಿಚಾರಣೆಗೆ ನಿಗದಿಯನ್ನ ಮಾಡಲಾಗಿತ್ತು. ವಿಚಾರಣೆಯನ್ನ ನಿಗದಿಯನ್ನ ಮಾಡಿದ ಬಳಿಕ ಇವತ್ತು ಜೈಲಧಿಕಾರಿಗಳ ಪರವಾಗಿ ಅಡ್ವೊಕೇಟ್ ಅವರು ಅಪಿಯರ್ ಆಗ್ತಾರೆ. ಅಪಿಯರ್ ಆದ ಬಳಿಕ ಜೈಲಧಿಕಾರಿಗಳು ಯಾವ ನಿರ್ದೇಶನವನ್ನು ತೆಗೆದುಕೊಂಡಿದ್ದಾರೆ ಮತ್ತು ಯಾವ ರೀತಿಯ ಇತ್ಯರ್ಥವನ್ನ ಮನವಿಯನ್ನ ಇತ್ಯರ್ಥ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಒಂದು ಕೋರ್ಟ್ನ ಗಮನಕ್ಕೆ ತರ್ತಾರೆ. ಕೋರ್ಟ್ನ ಗಮನಕ್ಕೆ ತರೋ ಸಂದರ್ಭದಲ್ಲಿ ಅವರು ಈ ಎಲ್ಲ ಮಾಹಿತಿಗಳನ್ನು ಕೂಡ ಉಲ್ಲೇಖವನ್ನು ಮಾಡಿರುವಂಥದ್ದು 2 ಪುಟಗಳ ಒಂದು ಹೇಳಿಕೆಗಳೇನಿತ್ತು, ಹೇಳಿಕೆಗಳನ್ನ ಕೋರ್ಟ್ಗೆ ಸಬ್ಮಿಷನ್ ಅನ್ನು ಕೂಡ ಮಾಡ್ತಾರೆ. ಅಂದ್ರೆ ಆ ಪ್ರಕಾರ ದರ್ಶನ್ ಅವ್ರಿಗೆ ಯಾವುದೇ ರೀತಿಯ ಅನಾರೋಗ್ಯದ ಸಮಸ್ಯೆಗಳಿಲ್ಲ ಮತ್ತು ಅವ್ರಿಗೆ ಯಾವುದೇ ರೀತಿಯ ವಿಷಕಾರಿ ಆಹಾರವನ್ನ ಅವರು ಸೇವನೆಯನ್ನ ಮಾಡ್ತಿಲ್ಲ. ಅದರಲ್ಲೂ ಕೂಡ ಪ್ರೋಟೀನ್ ಯುಕ್ತವಾದ ಆಹಾರವನ್ನೇ ಅವರು ಸೇವನೆಯನ್ನ ಮಾಡ್ತಾ ಇರುವಂಥದ್ದು ಮತ್ತು ಅವ್ರಿಗೆ ಜೈಲಿನ ಒಳಗಡೆ ಇದ್ದಂಥ ಸಂದರ್ಭದಲ್ಲಿ ಕಾಣಿಸ್ಕೊಂಡಂತ ವೈರಲ್ ಫೀವರ್ ಏನಿತ್ತು, ವೈರಲ್ ಫೀವರ್ಗೆ ಸಂಬಂಧಪಟ್ಟಂತೆ ಹೆಚ್ಚುವರಿ ಚಿಕಿತ್ಸೆಯನ್ನ ಕೊಟ್ಟಿದ್ದೀವಿ. ಜೊತೆಗೆ ಅವ್ರಿಗೆ ಜೈಲಿನ ಒಳಗಡೆ ಇದ್ದಾಗ ಕೇವಲ ಒಮ್ಮೆ ವೈರಲ್ ಫೀವರ್ ಬಂದಿದೆ, ಅದನ್ನು ಹೊರತುಪಡಿಸಿದ್ರೆ ಅವ್ರಿಗೆ ಭುಜದ ನೋವು ಬಂದಿದೆ, ಅದನ್ನು ಹೊರತುಪಡಿಸಿದ್ರೆ ಬೇರೆ ಯಾವುದೇ ರೀತಿಯ ಸಮಸ್ಯೆಗಳನ್ನು ಕೂಡ ಅವರು ಎದುರಿಸ್ತಾ ಇಲ್ಲ ಅನ್ನೋದ್ರ ಬಗ್ಗೆಯೂ ಕೂಡ ಅವರು ಉಲ್ಲೇಖವನ್ನ ಮಾಡಿರುವಂಥದ್ದು. ಅದಾದ ನಂತರ ಜುಲೈ 4ನೇ ತಾರೀಕಿನಿಂದ 10 ದಿನಗಳ ಕಾಲ ಅವ್ರಿಗೆ ಹೆಚ್ಚುವರಿಯಾಗಿ ಪ್ರೋಟೀನ್ ಸಿಕ್ಲಿ ಅಂತೇಳಿ ಅಂದ್ರೆ ಅವರು ಒಂದು ಮನವಿಯನ್ನ ಮಾಡ್ಕೊಳ್ತಾರೆ. ಆ ಹಿನ್ನೆಲೆಯಲ್ಲಿ ಹೆಚ್ಚುವರಿಯಾಗಿ ಅವರಿಗೆ ಒಂದು ಏನೋ ಮೊಟ್ಟೆ ಇರ್ಬೋದು, ಹಾಲು ಇರ್ಬೋದು, ಬ್ರೆಡ್ ಇರ್ಬೋದು, ಇದೆಲ್ಲಾನು ಕೂಡ ಕೊಟ್ಟಿದ್ದೀವಿ ಅನ್ನೋದ್ರ ಬಗ್ಗೆ ಅವರು ಉಲ್ಲೇಖವನ್ನ ಮಾಡ್ತಾ ಹೋಗ್ತಾರೆ. ಅದಾದ ನಂತರ ಮತ್ತೆ ಆಗಸ್ಟ್ 1ನೇ ತಾರೀಕಿನಿಂದ ಆಗಸ್ಟ್ 15ನೇ ತಾರೀಕು ತನಕ ಕೂಡ ಹೆಚ್ಚುವರಿಯಾಗಿ ಮೊಟ್ಟೆ, ಹಾಲು, ಬ್ರೆಡ್ ಅನ್ನ ಕೊಟ್ಟಿದ್ದೀವಿ. ಜೊತೆಗೆ ಕೊಲೆಯ ಆರೋಪವನ್ನು ಹೊತ್ತಂತ ಆರೋಪಿ ಜೈಲಿನ ಒಳಗಡೆ ಇದ್ದಾಗ, ವಿಚಾರಣಾ ದಿನ ಆರೋಪಿ ಜೈಲಿನ ಒಳಗಡೆ ಇದ್ದಾಗ ಅವ್ರಿಗೆ ಜೈಲಿನ ಮ್ಯಾನ್ಯುವಲ್ನ ಪ್ರಕಾರ ಮನೆಯ ಊಟವನ್ನು ಪ್ರೊವೈಡ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಅವರ ಮನವಿಯನ್ನ ತಿರಸ್ಕಾರ ಮಾಡಿದ್ದೀವಿ ಅಂತೇಳಿ ಜೈಲಧಿಕಾರಿಗಳು ಹೇಳಿರುವಂಥದ್ದು. ಅದನ್ನು ಇವತ್ತು ಹೈಕೋರ್ಟ್ನ ಗಮನಕ್ಕೆ ತಂದರು. ಹೈಕೋರ್ಟ್ನ ಗಮನಕ್ಕೆ ತಂದ ಬಳಿಕ ಈ ಆದೇಶ ಏನಿತ್ತು ಅಂದ್ರೆ ಜೈಲಧಿಕಾರಿಗಳು ಕೊಟ್ಟಂತ ಆದೇಶ ಏನಿತ್ತು, ಆದೇಶ ಮತ್ತು ಅವರ ಅರ್ಜಿಯನ್ನ ತಿರಸ್ಕಾರ ಮಾಡಿದ ಮೇಲೆ ಒಂದು ವಾದ ಪ್ರತಿವಾದವನ್ನ ಮಾಡ್ತೀವಿ ಅಂತೇಳಿ ಸೆಪ್ಟೆಂಬರ್ 5ನೇ ತಾರೀಕಿಗೆ ಅರ್ಜಿಯನ್ನ ನಿಗದಿಯನ್ನ ಮಾಡ್ಕೊಂಡಿರುವಂಥದ್ದು. ಅಂದ್ರೆ ಸೆಪ್ಟೆಂಬರ್ 5ನೇ ತಾರೀಕು ಅರ್ಜಿ ಮತ್ತೆ ವಿಚಾರಣೆಗೆ ಬರ್ತದೆ. ಕೋರ್ಟ್ ಇದರಲ್ಲಿ ಯಾವುದೇ ರೀತಿಯ ಮೂಗು ತೋರಿಸುವಂತದ್ದಾಗ್ಲಿ ಅಥವಾ ಕೋರ್ಟ್ ಯಾವುದೇ ರೀತಿಯ ನಿರ್ದೇಶನವನ್ನ ಕೊಡುವಂತದ್ದಾಗ್ಲಿ ಯಾವುದನ್ನು ಕೂಡ ಮಾಡಿಲ್ಲ. ಕೇವಲ ಕೋರ್ಟ್ ಜೈಲಧಿಕಾರಿಗಳು ಕೊಟ್ಟಂತ ವರದಿ ಏನಿತ್ತು ಅದನ್ನ ರಿಸೀವ್ ಅನ್ನ ಮಾಡ್ಕೊಂಡಿದೆ ಮತ್ತು ಮುಂದಿನ ವಿಚಾರಣೆಗೆ ಈಗ ಒಂದು ಕಾಲಾವಕಾಶವನ್ನ ನಿಗದಿಯನ್ನ ಮಾಡಿರುವಂತದ್ದು. ದಿವ್ಯಾ. ಫೈನ್ ಮುರಳಿ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗೆ.